ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆಯ 6ನೆಯ ದಿನವಾಗಿದೆ. ಒಂದೊಂದು ದಿನವೂ ಅಭಿಷೇಕಿಸಲ್ಪಡುತ್ತಿದ್ದೀರಾ. ದೇವರ ಹತ್ತಿರ ಆತ್ಮದಿಂದ ಪ್ರಾರ್ಥಿಸುವ ಸಮಯವಾಗಿದೆ. ಈ ಪ್ರಥಮ ನಿಮಿಷ ನಿಮಗಾಗಿ ಪ್ರಾರ್ಥಿಸಲೇ, ಪ್ರಭುವೇ, ನಿಮ್ಮ ವಾಕ್ಯ ಆಲಿಸಲು ಸಿದ್ಧರಾಗಿರುವ ಒಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರು ಬರೆದು ಇಟ್ಟಿರುವ ನಿಯೋಗದ ಮೇಲೆ ನಿಮ್ಮ ಕರುಣೆಯನ್ನು ಸುರಿಸಿರಿ. ಪ್ರಭುವೇ, ಈಗ ಮನನೊಂದು ಪ್ರಾರ್ಥಿಸುವ ಸಮಯವಾಗಿದೆ. ಮನನೊಂದವರಿಗೆ ಪ್ರಭುವು ಸಮೀಪದಲ್ಲಿದ್ದನು. ಮನನೊಂದವರಿಗೆ ಪ್ರಭು ರಕ್ಷಿಸುತ್ತಾರೆ. ಹಲ್ಲೆಲೂಯಾ, ಆಮೆನ್. ಯೇಸುವೇ ಸ್ತೋತ್ರ. ಬಹಳ ನಿರೀಕ್ಷೆಯಿಂದ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದು ಆಲಿಸುವ ವಾಕ್ಯ ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂದು ತಿಳಿಸುವ ವಾಕ್ಯವಾಗಿದೆ. ನೀವು ಬರೆದು ಇಟ್ಟಿರುವ ನಿಯೋಗವನ್ನು ಯೋಶುವನ ಗ್ರಂಥ 10ನೇ ಅಧ್ಯಾಯ 12ರಿಂದ 14ರವರೆಗೆ ವಾಕ್ಯಗಳು. ಆ ಅಧ್ಯಾಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಅಮೋರಿಯರನ್ನು ಇಸ್ರಾಯೇಲರಿಗೆ ವಶಪಡಿಸಿದ ದಿನದಂದು ಯೋಶುವನು ಸರ್ವೇಶ್ವರನಲ್ಲಿ ಒಂದು ವಿಜ್ಞಾಪನೆ ಮಾಡಿ, ಇಸ್ರಾಯೇಲರ ಕಣ್ಮುಂದೆಯೇ, ಸೂರ್ಯನೇ ನೀನಿಲ್ಲು ಗೆಬೂನಿನಲ್ಲೇ, ಚಂದ್ರನೇ ನೀನಿಲ್ಲು ಅಯೋಲೋನ್ ಕಣಿವೆಯಲ್ಲೇ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವ ತನಕ ಸೂರ್ಯಚಂದ್ರರು ಹಾಗೆಯೇ ನಿಂತರು. ಇದನ್ನು ಯಾಷಾರ್ ಗ್ರಂಥದಲ್ಲಿ ಬರೆದಿದೆಯಲ್ಲವೇ? ಹೀಗೆ ಸೂರ್ಯ ಮುಳುಗಲು ಆತುರ ಪಡದೆ ಹೆಚ್ಚು ಕಡಿಮೆ ಒಂದು ದಿನವೆಲ್ಲ ಆಕಾಶದ ಮಧ್ಯದಲ್ಲೇ ನಿಂತಿತು. ಆ ಪ್ರಕಾರ ಹಿಂದೆಯಾಗಲಿ ಮುಂದೆಯಾಗಲಿ ಸರ್ವೇಶ್ವರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟಂತ ದಿವಸ ಇಲ್ಲವೇ ಇಲ್ಲ. ಸರ್ವೇಶ್ವರ ಸ್ವಾಮಿ ತಾವೇ ಇಸ್ರಾಯೇಲರ ಪರ ಯುದ್ಧ ಮಾಡುತ್ತಿದ್ದರು. ಪ್ರಿಯರೇ, ಯೋಶುವನ ಪ್ರಾರ್ಥನೆಗೆ ದೇವರ ಉತ್ತರ ನೀಡಿದ್ದು ಅದ್ಭುತವಾದ ರೀತಿಯಲ್ಲಿ ಆಗಿದೆ. ಇಂದಿನವರೆಗೂ ಲೋಕ ಚರಿತ್ರೆಯಲ್ಲಿ ಸಂಭವಿಸಿಲ್ಲದ ವಿಧದಲ್ಲಿ ಆಗಿದೆ. ಯೋಶುವನು ಪ್ರಾರ್ಥನೆಗೆ ಉತ್ತರ ನೀಡಿತು. ಹಲ್ಲೆಲೂಯಾ, ಆಮೆನ್. ಯಾವಾಗ ಆಗಿದೆ ತಿಳಿದಿದೆಯಾ? ಸೂರ್ಯ ಚಂದ್ರನು ಅಲುಗಾಡದೆ ನಿಂತಿದ್ದು, ಒಬ್ಬ ವ್ಯಕ್ತಿಯು ಅವನ ಪ್ರಾರ್ಥನೆಗೆ ಉತ್ತರವಾಗಿ ಅಸಾಧ್ಯ ಕಾರ್ಯಗಳು ಸಂಭವಿಸಿದ್ದು. ನಮ್ಮ ಪ್ರಾರ್ಥನೆ ಅದನ್ನು ಆಲಿಸುವ ದೇವರು ಅಸಾಧ್ಯ ಕಾರ್ಯಗಳನ್ನು ಮಾಡಿಕೊಡಲು ಇಂದು ಸರ್ವಶಕ್ತರಾಗಿದ್ದಾರೆ. ಆಮೇನ್. ಬುದ್ಧಿಯಿಂದ ಯೋಚಿಸಿದರೆ ಸೂರ್ಯಚಂದ್ರನು ಅಲುಗಾಡದೆ ನಿಲ್ಲಲು ಹೇಗೆ ಸಾಧ್ಯ? ಒಂದು ಮನುಷ್ಯನ ಹತ್ತಿರ ಹೇಳಿದರೂ ಅವನು ವಿಶ್ವಾಸಿಸುವುದಿಲ್ಲ. ನೀವು ವಿಶ್ವಾಸಿಸಿ, ನನ್ನ ದೇವರು ಸರ್ವಶಕ್ತರಾದ ದೇವರಾಗಿದ್ದಾರೆ. ನನಗಾಗಿ ಅಸಾಧ್ಯ ಕಾರ್ಯಗಳನ್ನು ನನ್ನ ಬುದ್ಧಿಗೆ, ಶಕ್ತಿಗೆ, ನನ್ನ ತಾಕತ್ತಿಗೆ ಮಾಡಲು ಒಂದು ಲಿಮಿಟ್ ಇದೆ. ಆದರೆ ದೇವರಲ್ಲಿ ಒಬ್ಬ ವ್ಯಕ್ತಿ ಆಶ್ರಯಿಸಿದ್ದಾಗ ಅಲ್ಲಿ ದೇವರ ಕರವಾಗಿದೆ ಸೂರ್ಯಚಂದ್ರನನ್ನು ಹಿಡಿದು ನಿಲ್ಲಿಸಿದ್ದು, ಪ್ರಾರ್ಥನೆಗೆ ಉತ್ತರ ನೀಡಿದ್ದು ದೇವರ ಕರವಾಗಿದೆ. ನನ್ನ ಕುಟುಂಬ ಅನುಗ್ರಹವಾಗುತ್ತಾ? ಈ ನಿಯೋಗ ಪ್ರಾರ್ಥನೆ ನನಗೆ ಅನುಗ್ರಹವಾಗುತ್ತಾ ಎಂದು ಚಿಂತಿಸುವ ಪ್ರಿಯರೇ, ನಾವು ಯಾರ ವಾಕ್ಯವಾಗಿದೆ ಆಲಿಸುತ್ತಿರುವುದು? ಆ ವಾಕ್ಯದ ದೇವರು, ಆ ವಾಕ್ಯದಲ್ಲಿ ಕಾರ್ಯ ಮಾಡುವ ದೇವರು. ದೇವರ ಕರ ಇಂದು ನಿಮಗಾಗಿ ಕಾರ್ಯ ಮಾಡುತ್ತಿದೆ. ಹಲ್ಲೆಲೂಯಾ. ಇಂದು ನಿಮ್ಮ ಕಾರ್ಯಗಳಲ್ಲಿ, ನಿಯೋಗದಲ್ಲಿ ಅದ್ಭುತಗಳು ನಡೆಯುತ್ತದೆ. ಒಂದು ವ್ಯಕ್ತಿಯು ಅವನ ಪ್ರಾರ್ಥನೆಯನ್ನು ಆಲಿಸಿ ದೇವರು ಮಾಡಿದ ಅದ್ಭುತ ಅದಾಗಿದೆ. ಇಂದು ನಾವು ವಾಕ್ಯದಲ್ಲಿ ಆಲಿಸಿದ್ದು. ಹಾಗಾದರೆ ಪ್ರಿಯರೇ, ಲೋಕದಲ್ಲಿ ಯಾರಿಗೂ ಮಾಡಲು ಸಾಧ್ಯವಾಗದ್ದು ನನ್ನ ದೇವರಿಗೆ, ಇಂದು ಜೀವಿಸುವ ನನ್ನ ದೇವರಿಗೆ ನನ್ನ ಜೀವನದಲ್ಲಿ ಮಾಡಲು ಸಾಧ್ಯ ಎಂದು ನಾನು ವಿಶ್ವಾಸಿಸುತ್ತೇನೆ. ಆಮೇನ್. ಈ ವಾಕ್ಯ ಆಲಿಸುವಾಗ ಪ್ರಿಯರೇ, ನಿಮ್ಮ ಭವನದಲ್ಲಿ ಮುಳುಗುವಾಗ ನೀವು, ನಿಮ್ಮ ಕುಟುಂಬವು ದೇವರಿಂದ ಅನುಗ್ರಹಿಸಲ್ಪಡುತ್ತೀರಾ. ಅದರ ಗುರುತು ಇಂದು ಅನುಭವಿಸುವಂತಾಗಲಿ. ಯಾವುದಾದರೂ ಅಂಧಕಾರ ಶಕ್ತಿಯಿಂದ, ಪೈಚಾಚಿಕ ಶಕ್ತಿಯಿಂದ, ಪೀಡನೆ, ಅಡೆತಡೆ ಇದ್ದರೆ ಅದನ್ನೆಲ್ಲ ನಾಶ ಮಾಡಲು ದೇವರ ವಾಕ್ಯಕ್ಕೆ ಸಾಧ್ಯ. ಪ್ರಿಯರೇ, ನಮಗೆ ನಮ್ಮ ನಿಯೋಗವನ್ನು ಇಂದು ಆಲಿಸಿದ ವಾಕ್ಯದಲ್ಲಿ ಸಮರ್ಪಿಸಿ ನಿಯೋಗ ಪ್ರಾರ್ಥನೆಯನ್ನು ವಿಶ್ವಾಸದಿಂದ 33 ಬಾರಿ ಪ್ರಾರ್ಥಿಸುವ ಯೋಶುವನ ಪ್ರಾರ್ಥನೆಗೆ ಅದ್ಭುತವಾದ ಉತ್ತರ ನೀಡಿದ ಪ್ರಭುವು ನಮ್ಮ ನಿಯೋಗದಲ್ಲಿ ಅದ್ಭುತವಾದ ಉತ್ತರವನ್ನು ನೀಡುತ್ತಾರೆ. ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.
ಹಾಲೆಲೂಯ. ಆಮೇನ್.